ಇದು ಆಕ್ಟ್ ಮಾಡಿ ಏನು ಹೇಳಿದ್ದೀನಿ ನಾನು ಬರ್ತಾನೆ ಎಲ್ಲ ಮತ್ತೆ ಗೊತ್ತಾಗಿಲ್ಲ ತಗೊಂಡು ಜೈ ಕನ್ನಡ ಫ್ರೆಂಡ್. Hi, hello friends. I'm your newly friend Avinash and today I'm showing a different self-introduction of my three friends. These friends are give money to ಕಡೆ introduction. ಗೋಳಿ ಮಗನೇ ಜೈ ಕನ್ನಡ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಹೇಳಿ, ಉಳಿದೆಲ್ಲ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಹೇಳಿ. ಸರಿ ಸರಿ ಅದು ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಹೇಳ್ತೇನೆ. ಸರಿ ಟೇಕ್ ಶಿವ ಡಿಸ್ಕಸ್ ಶಿವ. ಶಿವ ಥ್ಯಾಂಕ್ಸ್ ರೆಕಾರ್ಡ್ ಆಗ್ತಿದೆ. ಕ್ಷಮಿಸಿ ಗೆಳೆಯರೇ. ಶಿವ ಅಂತ ಕೋಲ್ತಾರೆ. ಕ್ಷಮಿಸಿ ಗೆಳೆಯರೇ, ನನಗೇನೋ ಅವ್ರು ದುಡ್ಡು ಕೊಟ್ಟು ಪುಕ್ಕಡೆ ನಾನು ದನ ಮೇಸಕ್ಕೆ ಹೋಗ್ತಿದ್ದೆ, ಪಕ್ಕಡೆ ಈಗ ಇಂಟ್ರೊಡಕ್ಷನ್ ಕೊಡಬೇಕು, ದುಡ್ಡು ಕೊಟ್ಟು ನನಗೆ ಸ್ವಲ್ಪ ಇಂಗ್ಲೀಷಲ್ಲಿ ಏನೋ ಕೊಟ್ಟೆ, ಅದು ಯಾರೋ ಹೇಳಿಕೊಟ್ಟು ಕಾಪಿಯಿಂದ. ದಯವಿಟ್ಟು ಕ್ಷಮಿಸಿ, ನಾನು ಪಕ್ಕ ಕನ್ನಡದನೇ. ಜೈ ಕನ್ನಡ ಸಿರಿ ಕನ್ನಡ ಮೇಲ್ಗೆ ಇವಾಗಲೇ ಹೇಳಿರೋ ಹಾಗೆ ನನ್ನ ಪರಿಚಯ ನಿಮಗಾಗಲೇ ಆಗಿದೆ ನೋಡಿ. ಇಲ್ಲಿ ನಾನು ಒಂದು ವಿಷಯ ಹೇಳ್ಕೊಳ್ತೀನಿ, ಇಲ್ಲಿ ನಾವು ಹೇಳೋದಕ್ಕೂ ತೋರಿಸೋದಕ್ಕೂ ಅರ್ಥ ಇಲ್ಲದೆ ಇದ್ರು ಸಂಬಂಧ ಅಂತೂ ಡೆಫಿನೆಟ್ಲಿ ಇದೆ. ನಿಮಗೆ ಇನ್ನೂ ಮುಖ್ಯವಾದ ವ್ಯಕ್ತಿಗಳನ್ನ ಈಗ ಸ್ಕ್ರೀನಲ್ಲಿ ತೋರಿಸೋದಕ್ಕೆ ಪರಿಚಯ ಮಾಡ್ಕೊಳ್ತೀವಿ. ಇಷ್ಟೊತ್ತಿಗಾಗಲೇ ನನ್ನ ಮಕ್ಕಳು ಎಂಟ್ರಿ ಆಗುತ್ತೆ, ಮತ್ತೆ ರೆಕಾರ್ಡ್ ಆಗ್ತಿದೆ. ಬೇಗ ಬರಕೇಳೋ ಶಿವ, ಬೇಗ ಬರಕೇಳೋರ್ನ ಬೇಗ ನೋಡಿ. ಇಷ್ಟೊತ್ತಿಗಾಗಲೇ ಎಂಟ್ರಿ ಆಗುತ್ತೆ, ಟೈಮಿಂಗ್ ಸೆನ್ಸ್ ಇಲ್ಲ, ಎಲ್ಲಿ ಕರೆದು ಎಲ್ಲಿ ಪೋರ್ಷನ್ ಮಾಡಿದ್ರೆ ನಾನು ಕಾಸು ಬಂದು ಸರ್ ನನಗೆ ಏನಿಲ್ಲ, ನಾನು ಇಂಟ್ರೊಡಕ್ಷನ್ ಕೊಡೋದಷ್ಟೇ ನನ್ನ ಕೆಲಸ. ಇನ್ನೊಂದು ವಿಷಯ, ನನಗೆ ಝೂಮ್ ಹಾಕಿದೆ ಅವಾಗ ಜಾಸ್ತಿ. ಓಕೆ ಕ್ಯಾಮರಾ ಪಾಸ್ ಮಾಡಲು ಏನು ಗೊತ್ತಾ, ನಾವೆಲ್ಲರೂ ಕ್ಯಾಮರಾ ಮುಂದೆ ಅವ್ರಿದ್ದಾರೆ ಹೇಳ್ತೇನೆ ಸ್ಟೋರಿ ಉಂಟು. ನಾವೆಲ್ಲರೂ ಕ್ಯಾಮರಾ ಮುಂದೆ ಫಸ್ಟ್ ಟೈಮ್ ಪೋಸ್ ಕೊಡೋದಲ್ವ, ಏನ್ ಮಾಡೋದು ಅದಕ್ಕೆ ಸ್ವಲ್ಪ ನಾವು ಚೇಂಜ್ ಬಿಡ್ಕೊಂಡು ಬಂದೆ. ಚೇಂಜ್ ಬಿಡ್ಕೊಂಡು ಬಂದೆ ಏನು ಮತ್ತೆ ಗಮ್ಮತ್ ಗೊತ್ತಾ ನಿಂಗೆ? ಚೇಂಜ್ ಬಿಡ್ಕೊಂಡು ಬಂದು ನಾವು ನಡ್ಕೊಂಡು ಬರುವಾಗ ಉಂಟಲ್ಲ, ಜಾರಿಕೊಂಡು ಬಿಟ್ಟು ಅವನ ತಲೆಯೊಳಗೆ ಪಾತ್ರ ಹೋಗ್ತಿದೆ ಆ ಕಡೆ ಪಾತ್ರ ಹೋಗ್ತಿದೆ. ಅದಾಯ್ತಾ, ಅದು ಇರ್ಲಿ ಇವಾಗ ರೆಕಾರ್ಡ್ ಒಂದೇ ಪಾಸ್ ಮಾಡಲು. ಸರಿ ಸರಿ ನಾನು ಪಾಸ್ ಮಾಡ್ತೀನಿ. ಪಾಸ್ ಮಾಡಲು ಹೋಗಿ ಅವ್ರ ಮಂಡ್ಯದ ಇಂತಿಗೆ ಎಂಟ್ರಿ ಆಗಬೇಕು. ಟೈಮ್ ಆಯ್ತು ಮತ್ತೆ ನಾನು ದನ ಮೇಲೆ ನೋಡಿದ್ರಲ್ಲ ಗೆಳೆಯರೆ, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಕ್ಕೆ ಭಯ ಆಗಿ ಸೇಂದಿ ಹೊಡ್ಕೊಂಬಂದು ಟೈಟ್ ಆಗಿ ಇಲ್ಲಿ ಏನ್ ಇಂಟ್ರೊಡಕ್ಷನ್ ಕೊಡೋದು ಅವ್ರ ಬಗ್ಗೆ ನೋಡ. ಅವ್ರ ಇಂಟ್ರೊಡಕ್ಷನ್ ಕೊಡೋ ಸ್ಟೈಲ್ ಅವ್ರು ಏನ್ ಮಾಡ್ತಾರೆ ಅಂತ ಝೂಮ್ ಆಗಿ ತೋರಿಸ್ತೀನಿ ನೋಡಿ. ಝೂಮ್ ಹಾಕಿ ಅವರಿಗೆ. ಓಕೆ, ಅಲ್ಲಿ ಕ್ವಾರ್ಟರ್ ಬಾಟ್ಲಿ ಹಂಗೆಲ್ಲ ಇತ್ತು ಮರಿದಿದೆ ಸಾರ್ದಿ ತೋರಿಸ್ತೇವೆ ಸರಿ ನೋಡಿ. ಅವನ್ನೆಲ್ಲ ಇಂಟ್ರೊಡಕ್ಷನ್ ಬರಬೇಕು, ಕಾಸು ಅಂತ ಕರೀತಾರೆ. ನೋಡಿದ್ರ ಇವಾಗ ಏನ್ ಇಂಟ್ರೊಡಕ್ಷನ್ ಕೊಡೋದು ಬಗ್ಗೆ ಗೊತ್ತಿಲ್ಲ. ನನ್ನ ಝೂಮ್ ಆಗಿ ತೋರಿಸು, ನಾನು ಫಸ್ಟ್ ಟೈಮ್ ಕ್ಯಾಮರಾ ಬಂದ ಇರೋದು. ಝೂಮ್ ಹಾಕೋ ನನ್ನ, ಝೂಮ್ ಹಾಕೋ ನನ್ನ ನಿಮ್ಗೆಲ್ಲ ಇಂಟ್ರೊಡಕ್ಷನ್ ಅಲ್ಲಿ ಇತ್ತೋ ಆ ಪೊಸಿಷನ್ ಹಾಡು ಅಂದ್ರೆ ಏನು ಅಂತ ಹೇಳಲೇ. ಇವ್ರ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಇವಾಗಲೇ ನಿಮ್ಗೆ ಗೊತ್ತಿರುತ್ತೆ. ಆದ್ರೂ ಅವ್ರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ನಾನು ಕೊಡೋಕರ್ತೇವೆ. ಅಮೌಂಟ್ ಕೊಡ್ತಾರಲ್ಲ ಅದಕ್ಕೋಸ್ಕರ ಕೊಡ್ತೀನಿ. ಸೊ ಕ್ಯಾಮ್ರಾ ಅವರಿಗೆ ಫೋಕಸ್ ಮಾಡಿ ಒಬ್ಬೊಬ್ಬರ ಹೆಸರು ಹೇಳೋ ಸಮಯ. ಓಕೆ, ಐವಾನ್ ಸ್ಟಿಲ್ ಮ್ಯಾನ್. ಓಕೆ, ಅವನ ಹೆಸರು ಐವಾನ್ ಅಂತ ಹೇಳಿ ಮತ್ತೆ ಇನ್ನೊಬ್ಬರ ಹೆಸರು ಐವಾನ್ ಅಂತ ಹೇಳಿ ಇವನ ಹೆಸರು ನೆನಪಿಟ್ಕೊಳ್ಳಿ. ಇವನ ಹೆಸರು ಮಿಡಲ್ ಒನ್ ಜೋಯಲ್ ಅಂತ ಹೇಳಿ. ಜೋಯಲ್ ಹಾಯ್ ಹೇಳು. ನೆಕ್ಸ್ಟ್ ಒನ್ ನಮ್ಮ ಆಲ್ವಿ. ಓಕೆ ಓಕೆ, ಸೊ ಈಗ ಝೂಮ್ ಮಾಡಿ ನನಗೆ ಫೋಕಸ್ ಮಾಡೋಣ ಕ್ಯಾಮ್ರಾ. ಓಕೆ ಓಕೆ, ನೋಡಿದ್ರಲ್ಲ ಇವರೆಲ್ಲ ಎಂತ ಕುರ್ಚಿಯಲ್ಲಿ ಚಾಲಿ ಪೋಲಿಲ್ಲ ಅಂತಲ್ಲ, ಅವ್ರ ಗ್ಯಾಂಗ್ ಈ ಸೇರಿದವರು. ಆಕ್ಚುಲಿ ನಾನು ಅವ್ರ ಗ್ಯಾಂಗೆ, ಮತ್ತೆ ಇವ್ರು ಇಂಟ್ರೊಡಕ್ಷನ್ ಕೊಡೋದು ಅಂತೇಳಿ ಈ ತರ ಬಂದೇನಿ ಅಷ್ಟೇ. ಓಕೆ, ನಾವೆಲ್ಲರೂ ಬೇಸಿಕಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್, ಡಿಪ್ಲೊಮಾ ಮಾಡಿ ಕೆಲಸ ಮಾಡಿದ್ವಿ, ನಮಗೆ ಸೆಟ್ ಆಗಿಲ್ಲ ಅಂತ ಲಾಸ್ಟ್ ಈ ತರ ಆಗಿದ್ದೀವಿ. ಮುಂದೆ ಏನೋ ಒಂದು ಆಗ್ತೀವಿ ಡೆಫಿನೆಟ್ಲಿ ನಿಮ್ಮ ಸಾಕಾರಬೇಕು. ಇನ್ನೇನು ಈ ಕುರ್ಚಿಲ ಗ್ಯಾಂಗ್ ಬಗ್ಗೆ ಮುಂದೆ ನೀವಾಗೆ ನೋಡ್ತೀರಾ. ಇವ್ರು ಏನ್ ಮಾಡ್ತಾರೆ, ಏನೇನ್ ಮಾಡ್ಬೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಇರಿ. ಮ್ಯಾಗ್ನೆ ಇರೋ ಏನು ಈ ತರ ಇಂಟ್ರೊಡಕ್ಷನ್ ಮಾಡ್ತಿದ್ಯಲ್ಲ, ಹೋಗ ಕರೆಕ್ಟ್ ಹಾಕೊಂಡ್ ಬರ ಟೆಕ್ಸ್ಟ್ ಸಮಾನ ಟೀಚರ್ ಶಿವ ಟೀಚರ್ ಕೊಡು. ಶಿವ ಎಂತ ಗಬ್ಬ ಶಿವ ಮರ್ಯಾದೆಗಳ ಯಾವ ರೆಕಾರ್ಡ್ ಹಾಕಿರಿ ಗೊತ್ತಾ? ನೋಡ್ ಮಗ ಅವನಿಗೆ ಮತ್ತಿಗೆ ಟಿಕೆಟ್ ಇರ್ತಾವನ ಯಾರು ಕರೀಲ ನಾನು ನೋಡ್ತೇನೆ ಅವನ ಕರೀಲ ಏನು ಗೊತ್ತಿಲ್ಲ ನಿಂಗೆ ಕೇಳ್ಕೊಡು ಕೊಡ ಟಿಕೆಟ್ ಏನು ಪಬ್ಲಿಕಲ್ಲಿ ಟಿಕೆಟ್ ಹೇಳ್ಕೊಟ್ಟೆ ನೀನು ನಾವೆಲ್ಲ ಹೋಗ್ತಿಯಲ್ಲ ಸ್ಮೋಕಿಂಗ್ ಗೊತ್ತಿಲ್ಲ ನಿಂಗೆ. ನೋಡಿ ಈಗ ಮತ್ತ ಜಾಸ್ತಿ ಎಳಿಬೇಡ, ರನ್ ಔಟ್ ಆಗ್ತೀಯಾ ಮಗ, ರನ್ ಔಟ್ ಆಗ್ತೇವೆ ಹೇಳೋ. ಧೂಮಪಾನ ಆರೋಗ್ಯಕ್ಕೆ ಹಾನಿಕರಕ ಅಂತ ಬಿಟ್ಟಿ ಉಪದೇಶ ಕೊಟ್ಕೊಂಡು ಇವ್ರು ಮಾಡ್ತಿರೋದೇನು? ಅದಕ್ಕೆ ಹೇಳು, ಬಿಟ್ಟಿ ಉಪದೇಶ ಕೊಡೋಣ ಯಾವತ್ತೂ ನಂಬೇಡಿ. ಮತ್ತೆ ನನಗೊಂದು ಕೊಟ್ಕೊಡು ಅಲ್ಲಿ ಇಲ್ಲಿ ಎಲ್ಲ ಹೋಗಲ್ಲ. ಶಿವ ನೆಕ್ಸ್ಟ್ ಕೆಲವರು ಹೊಡಿಲೇಬೇಕು. ಶಿವ ನೋಡಿದ್ರಲ್ಲ ಎಂತ ಲೋ ಪರ್ಸ್ ಅಂತ ಹೇಳಿ ಒಂದು ಪಪ್ಪು ಕೊಡ್ಲಿಲ್ಲ, ಬಿಟ್ಟಿ ಉಪದೇಶ ಮಾತ್ರ ಚೆನ್ನಾಗಿ ಕೊಡ್ತಾರೆ. ನೋಡೋಣ ಅವ್ರು ಇನ್ನೇನು ಕಿರಿಕ್ ಮಾಡ್ತಾರೆ ಅಂತ ನೋಡ್ತಾರೆ.
ನೋಡಿದ್ರಲ್ಲ ಗೆಳೆಯರೆ, ನಮ್ ಜನ ಹೆದರ್ಸಿದ್ರೆ ಹೆದರ್ಸ್ತಾರೆ, ಆದ್ರೆ ತಿರುಗಿ ಬಿದ್ರೆ ಬಾಲ ಮುದ್ರಕೊಂಡು ಓಡ್ತಾರೆ. ಅದೇ ನಮ್ ಜನ. ಮಗ ರೀ ಎಂಟ್ರಿ ಆಗ ಹೋದ ವೈಡ್ ಆಂಗಲ್ ಫೋಕಸ್ ಮಾಡಿ ಅವರಿಗೆ ಝೂಮ್ ಮಾಡಿ ಇಂಟ್ರೊಡಕ್ಷನ್ ಬಿಟ್ಟು ದುಡ್ಡು ನನ್ನ ಹತ್ರ ಕೇಳ್ತೀನಿ. ನನ್ನ ಹತ್ರ ದುಡ್ಡಿದ್ರೆ ನಾನೇ ಜೋಬ್ ಇದ್ರು ನೋಡಿದ್ರಲ್ಲ ಇವರೆಷ್ಟು ಕ್ಲೋಸ್ ಆಗಿ ನನ್ ಬಾಳೆನ್ ಕೊಡ್ಲಿಲ್ಲ ಅಂತ ಬೇಜಾರಿಲ್ಲ. 3 ಜನ ಒಂದ್ ಬಾಳೆನ ಹಂಚ್ಕೊಂಡು ತಿಂದು ತೇಗ್ತಾ ಇದ್ರಲ್ಲ, ಇರ್ಲಿ ಬಿಡಿ. ಅದಕ್ಕೆ ಯಾವ್ದು ಹುಡುಗಿ ಎಂಟ್ರೆಸ್ಟ್ ಹೇಳ, ಹುಡುಗಿ ಎಂಟ್ರೆಸ್ಟ್ ನೋಡಿದ್ರಲ್ಲ ಗೆಳೆಯರೆ, ಆತ್ಮ ಒಂದು ದೇಹ 3 ಅನ್ನ ಹೋಗಿತ್ತು. ಇಷ್ಟದಂತ ಒಂದು ಬಾಳೆಹಣ್ಣ 3 ಜನ ಹಂಚ್ಕೊಳ್ತಿದ್ರು. ಅದೇ ಒಂದು ಹೆಣ್ಣಿಗೋಸ್ಕರ 3 ಜನ ಹೇಗೆ ಕಿತ್ತಾಡಿ ನಾಯಿಗಳ ತರ ಆಡ್ತಿದ್ದಾರೆ ಅಂತ. ಇವ್ರನ್ನೆಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿ ಆಗುತ್ತೆ. ಹುಡುಗಿ ಬರ್ತಿಲ್ಲ, ಮತ್ತೆ ಈ ಹುಡುಗರು ಪೆಟ್ಟು ತಿಂದು ಅಲ್ಲೇ ಬಿದ್ದಿದ್ದಾರೆ. ಅಲ್ಲಿ ತನಕ ನಾನು ಸುಮಾರು ಅವ್ರಿಗೆ ಕ್ಯಾಮ್ಗೆ ಅವ್ರಿಗೆ ಫೋಕಸ್ ಮಾಡು, ಅಷ್ಟು ನಾನು ರೆಡಿ ಆಗಿರ್ತೇನೆ. ಓಕೆ ಕ್ಯಾಮ್ರಾ ನಾನು ತುಂಬ ಅವರು ಅಲ್ಲೇ ಪೆಟ್ಟಿದ್ದಾರೆ. ನಾನು ಪೊಸಿಷನ್ ಹೋಗ್ತೀನಿ, ನನ್ನನ್ನೇ ಫಾಲೋ ಮಾಡಿ ಕ್ಯಾಮ್ರಾ. ಓಕೆ ಪೊಸಿಷನ್ ಓಕೆ ಪೊಸಿಷನ್ ಓಕೆ. ಅವ್ರು ಹೇಗಿದೆ ಪೆಟ್ಟಿದ್ದಾರೆ, ಫುಲ್ ಸ್ಟಡಿ ಆಗಿದ್ದಾರೆ. ನಮ್ಮ ಮೂರಲ್ಲಿ ಯಾರಿಗೆ ಹಾಯ್ ಹೇಳಿದ ಅವನ? ಏನ್ ಮಗ 3 ಹಾಡು ಒಂದೇ ಬೈಗ? ನಮ್ಮ ಊರಲ್ಲಿ ನಿಮಗೆ ಯಾರಿಷ್ಟ? ಮತ್ತೆ 3 ಹಾಡುನಾ? ಮಜಾ ಸುಮ್ಮ ಕೂರಲೇ. ಎಲ್ಲಿ ಕಣ್ಮುಚ್ಚಿ ಕೈ ಮುಂದೆ ಮಾಡಿ ಅಣ್ಣ ತಂಗಿಯರ ಈ ಬಣ್ಣ ಜನ್ಮ ಜನ್ಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಣ್ಣ ಜನ್ಮ ಜನ್ಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತೀವಿ ಈ ರಕ್ಷಾ ಯಾಕೆ ಸ್ಟೈಲ್ ಆಗಿರ್ತಾರೆ ಅವ್ರ ಜೊತೆ ಹುಡುಗಿಯರಿರ್ತಾರೆ ಅಂತ. ಬಹುಶಃ ಅವಳಿಗೆ ನಾನು ದನ ಮೇಯ್ತೀನಿ ಗೊತ್ತಾಗಿಲ್ಲ. ದನ ಬಿಟ್ಬಿಟ್ಟು ಮನೆ ಮನೆಯದಿಲ್ಲ ನಿಮಗೆ